ಮಿಥುನ ರಾಶಿಗೆ ಈ ತಿಂಗಳಲ್ಲಿ ಭಾರಿ ಬದಲಾವಣೆ. ಗ್ರಹಗಳ ಈ ಬದಲಾವಣೆ ಮಿಥುನ ರಾಶಿಗೆ ಲಾಭನ ಅಥವಾ ನಷ್ಟನ? ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ಈ ಒಂದು ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ಮಾತಿನ ಶಕ್ತಿಯಿಂದನೇ ಈ ಒಂದು ಒಳ್ಳೆ ಕಾರ್ಯ ನಿಮಗೆ ನಡೀತಾ ಇದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗ ಏನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ತುಂಬಾ ಅದ್ಭುತವಾದ ಒಂದು ಸಮಯ. ಏನಕ್ಕೋಸ್ಕರ ಇಷ್ಟೊಂದು ಅದ್ಭುತವಾದ ಸಮಯ ಅಂತ ನೋಡಿದ್ರೆ, ಗುರುವಿನ ಬದಲಾವಣೆಯಿಂದ. ಗುರು ನಿಮ್ಮ ಲಗ್ನದಲ್ಲಿದ್ದು ಈಗ ನಿಮಗೆ 2ನೇ ಮನೆಗೆ ಪ್ರವೇಶ ಮಾಡಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕಾಗಿರೋದು ಏನು ಅಂತಂದರೆ, ನಿಮಗೆ 12ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು ಅಂತಂದರೆ ನೋಡಿ, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. ಇವಾಗ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿದೆ, ಎಲ್ಲ ಕೆಲಸ ಮುಗಿದ್ಮೇಲೆ ಯಾರಾದರೂ ಒಂದು ಕ್ವೈರಿ ಹಾಕೋದು, ನಮ್ಮದು ಸೈನ್ ಆಗಬೇಕಾಗಿತ್ತು, ನಮಗೂ ಇಷ್ಟು ಹಣ ಕೊಡಬೇಕು, ಇಲ್ಲ ಅಂತಂದರೆ ನಾವು ಕೇಸ್ ಹಾಕ್ತೀವಿ, ಈ ರೀತಿ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಅಥವಾ ನೀವೇನಾದರೂ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಓಡಿಸ್ತಾ ಇದ್ದೀರಾ ಅಂತಂದರೆ ಏನಾದರೂ ಸ್ಪೀಡಲ್ಲಿ ಕಂಟ್ರೋಲ್ ಇಲ್ಲ ಅಂತಂದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಮೂಳೆಗಳಿಗೆ ರಕ್ತಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಈ ವಿಷಯದಲ್ಲಿ ತುಂಬಾ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಂತ. ಇದ್ರ ಜೊತೆಗೆ ಏನು ಅಂತಂದರೆ ನೋಡಿ, ನಿಮಗೆ ಲಗ್ನದಲ್ಲೇ ಸೂರ್ಯ ಮತ್ತು ಬುಧರ ಒಂದು ಸಂಚಾರ. ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಇರುತ್ತೆ. ಸೂರ್ಯನು ಮತ್ತೆ ನಿಮಗೆ ನಿಮ್ಮ ಲಗ್ನದಿಂದ 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಆವಾಗಲೂ ಕೂಡ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೀತಾ ಇರುತ್ತೆ. ಆದರೆ ಸೂರ್ಯನ ಒಂದು ಶಾಖಕ್ಕೆ ಗುರು ಕಂಬಸ್ಟ್ ಆಗೋದ್ರಿಂದ, ಅಂದರೆ ನಿಯರೆಸ್ಟ್ ಡಿಗ್ರಿಗೆ ಬಂದಾಗ 11ನೇ ತಾರೀಕಿಂದ ಕಂಬಸ್ಟ್ ಆಗೋದ್ರಿಂದ ಗುರುವಿಂದ ನಿಮಗೆ ಕೆಲವೊಂದು ಅನುಕೂಲಗಳಾಗ್ತಾ ಇತ್ತು, ಗುರುಬಲ ಇತ್ತು, ಮದುವೆ ಆಗುವಂಥ ಯೋಗಗಳೇನಿತ್ತು ಅದು ಕಡಿವಾಣ ಹಾಕಬೇಕಾಗಿ ಬರುತ್ತೆ. ಗುರು ಕಂಬಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಆ ಸಂದರ್ಭದಲ್ಲಿ ಮಾಡೋ ಹಾಗಿಲ್ಲ, ಮಾಡಿದ್ರೂ ಕೂಡ ಅದೇ ಪ್ರತಿಫಲ ಸಿಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮಾತ್ರ, ಅಂದರೆ ಗುರುವಿನ ಒಂದು ಏನು ಕಂಬಸ್ಟ್ ಆಗಿರೋದು ಮತ್ತು ಸೂರ್ಯನಿಂದ ಡಿಗ್ರಿ ಸ್ವಲ್ಪ ದೂರ ಹೋಗೋವರೆಗೂ ಕೂಡ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಸೊ ಅದರಿಂದ ಬರ್ತಾ ಇದ್ದಂಥ ಲಾಭಗಳಲ್ಲಿ ಸ್ವಲ್ಪ ಕುಂಠಿತನ ನೋಡಬೇಕಾಗಿ ಬರುತ್ತೆ. ಜೊತೆಗೆ ಲಗ್ನಾಧಿಪತಿ ಕೂಡ ರೆಟ್ರೋಗ್ರೇಡ್ ಆಗ್ತಾನೆ, ಜೊತೆಗೆ ಕಂಬಸ್ಟ್ ಆಗ್ತಾನೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಸ್ವಲ್ಪ ಮಾನಸಿಕವಾದ ಕಿರಿಕಿರಿಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಜೊತೆಗೆ ನೀವು ಮಾಡ್ತಿರೋಂಥ ವ್ಯಾಪಾರದಲ್ಲೂ ಕೆಲವೊಂದು ವೇರಿಯೇಷನ್ಸ್ನ ನೀವು ನೋಡಬೇಕಾಗಿ ಬರುತ್ತೆ. ಹಾಗೆ ಇನ್ನು ನಿಮಗೆ ಏನು ಬೇರೆ ಬೇರೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಸೊ ಅದಕ್ಕೆ ಅದು ನೀವು ಯೋಚನೆ ಮಾಡೋಂಗಿಲ್ಲ. ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ. ಲವರ್ಸ್ಗಳು ಯಾರಿದ್ದೀರಾ ಅವ್ರ ಮಧ್ಯದಲ್ಲೂ ಪ್ರೀತಿ ವಿಶ್ವಾಸ ಹಾಗೇ ಇರುತ್ತೆ. ಆದರೆ ಮದುವೆ ಮಾಡ್ಕೋಬೇಕು ಅಂತ ಏನಾದ್ರು ಮಾತುಕತೆ ಆಡ್ತಾ ಇದ್ದರೆ ಮಾತ್ರ ಅದಕ್ಕೆ ಸ್ವಲ್ಪ ಸಮಸ್ಯೆ ಬರಬಹುದು. ಸಮಸ್ಯೆ ಅಂತಂದರೆ ಈ ಸಮಯದಲ್ಲಿ ಮದುವೆಗೆ ಪ್ರಶಸ್ತವಾದ ಸಮಯ ಇಲ್ಲ ಅಷ್ಟೇ. ನೆಕ್ಸ್ಟ್ ಏನು ಅಂತಂದರೆ ನಿಮಗೆ ನೋಡಿ, ನಿಮಗೆ ಏನು
ಎಂಟನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನು ಆರೋಗ್ಯ ಸಮಸ್ಯೆಗಳೇನಾದರೂ ಬರ್ತಾ ಇತ್ತು ಅಂತಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕತ್ತೆ. ಡಾಕ್ಟ್ರ್ ಯಾವುದಾದ್ರೂ ಒಂದು ಒಳ್ಳೆ ವೈದ್ಯರು ಸಿಗೋದಾಗಿರ್ಬೋದು, ಅಥವಾ ಕಾಯಿಲೆಗಳು ಬೇಗ ವಾಸಿ ಆಗುವಂಥದ್ದಾಗಿರ್ಬೋದು, ಮೊದಲಿಗಿಂತ ಇವಾಗ ಸ್ವಲ್ಪ ಸ್ವಲ್ಪನೇ ಚೇತರಿಸ್ಕೊತ ಹೋಗ್ತೀರಾ. ಹಾಗೆ ನಿಮಗೆ 10ನೇ ಮನೆ ಮೇಲೆ ಕೂಡ ಗುರುದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಕೆಲಸದಲ್ಲಿ ಅಭಿವೃದ್ಧಿ. ಇಷ್ಟು ದಿವಸ ಏನಾಗ್ತಿತ್ತು, ಸ್ವಲ್ಪ ಸ್ಲೋವಾಗಿ ಕೆಲಸ ನಡೀತಾ ಇತ್ತು. ಯಾಕೆಂದರೆ ಶನಿ ಆಲ್ರೆಡಿ 10ನೇ ಮನೇಲಿ ಇರೋದ್ರಿಂದ ಒಳ್ಳೆ ಫಲಗಳನ್ನ ಕೊಡ್ತಾನೆ, ಆದರೆ ನಿಧಾನವಾಗಿ ಫಲಗಳನ್ನ ಕೊಡ್ತಾ ಇದ್ದ. ಆದರೆ ಗುರುವಿನ ದೃಷ್ಟಿ ಕೂಡ ಬಿದ್ದಾಗ ಏನಾಗುತ್ತೆ, ಫಲಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ಫಲಗಳು ಸಿಗೋದು. ಇವಾಗ ಆಲ್ರೆಡಿ ಒಂದು ಕೆಲಸ ಮಾಡ್ತಾರೆ, ಇನ್ನೊಂದು 2-3 ಕೆಲಸ ಜಾಸ್ತಿ ಮಾಡುವಂಥದ್ದು, ಅಥವಾ ಇನ್ನೂ ಹೆಚ್ಚಿಗೆ ಲಾಭಗಳನ್ನ ಬರುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿದೆ. ಆದರೆ ಕೆಲವು ವಿಚಾರದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಅದು ನಾನು ಬಿಗಿನಿಂಗಲ್ಲೇ ಹೇಳಿದ್ದೀನಿ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಅನ್ನೋದು ಇಲ್ಲ. ಇನ್ನು ಎಜುಕೇಷನ್ ಅಂತ ನೋಡೋಕೆ ಬಂದಾಗ ಏನಾಗುತ್ತೆ, ಎಜುಕೇಷನಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನ ನೋಡಬೇಕಾಗಿ ಬರುತ್ತೆ. ಯಾಕೆಂದರೆ ಗುರು ಕಂಬಸ್ಟ್ ಆಗಿದ್ದಾನೆ. ಸೊ ಹಾಗಾಗಿ ಎಜುಕೇಷನ್ನ ಏನಂದರೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕಾಗತ್ತೆ. ಜಾಸ್ತಿ ಪ್ರಯತ್ನ ಪಟ್ಟರೆ ಮಾತ್ರ ಒಳ್ಳೆ ಪ್ರತಿಫಲನ ಖಂಡಿತವಾಗ್ಲೂ ನೋಡ್ಬೋದು. ಆರೋಗ್ಯಕ್ಕೆ ನಿಮಗೆ ನಾನು ಹೇಳಿದೆ, ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಆದರೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋದು ನೋಡ್ಕೋಬೇಕು ನೀವು. ಪರಿಹಾರ ಏನು ಮಾಡಬೇಕು, ಆದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಅಂತ ನಾನು ಹೇಳಿದೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಕುಜನ ಒಂದು ಆರಾಧನೆ ಮಾಡಬೇಕು. ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆನ ದಾನ ಮಾಡಿ. ಕುಜ ಬದಲಾವಣೆ ಆಗುವವರೆಗೂ ಕೂಡ ತೊಗರಿಬೇಳೆನ ವಾರನೂ ಡೊನೇಟ್ ಮಾಡಿದ್ರೆ ಒಳ್ಳೆಯದು. ಅಥವಾ ತಿಂಗಳಲ್ಲಿ ಒಂದು ಮಂಗಳವಾರನಾದರೂ ಹೋಗಿ ತೊಗರಿಬೇಳೆನ ನಿರ್ಗತಿಕರಿಗೆ, ಅಂದರೆ ಯಾರಿಗೆ ನೀಡ್ಫುಲ್ ಇದೆ ಅಂಥವ್ರಿಗೆ ತೊಗೊಂಡೋಗಿ ಕೊಡೋದ್ರಿಂದ ನಿಮಗೆ ಬಂದಿರೋಂಥ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಜೊತೆಗೆ ಮನೆಯಲ್ಲಿ ಪ್ರತಿದಿನನೂ ಕೂಡ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದು, ಅಥವಾ ಸುಬ್ರಹ್ಮಣ್ಯ ಅಷ್ಟಕಂ ಅಂತ ಬರುತ್ತೆ, ಅದನ್ನ ಕೇಳೋದ್ರಿಂದನೂ ಕೂಡ ಏನಾದರೂ ಸಮಸ್ಯೆ ಬಂದರೂ ಅದನ್ನು ಪರಿಹರಿಸ್ಕೋಬಹುದು. ಜೊತೆಗೆ ಬುಧನಲ್ಲೂ ಕೂಡ ಕಂಬಸ್ಟ್ ಆಗೋದು, ರೆಟ್ರೋಗ್ರೇಡ್ ಆಗೋದು ಆಗ್ತಾನೆ ಇರುತ್ತೆ ಈ ತಿಂಗಳಲ್ಲಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮನೆಯಲ್ಲಿ ಪ್ರತಿದಿನನೂ ವಿಷ್ಣು ಸಹಸ್ರನಾಮನ ಕೇಳಬೇಕಾಗತ್ತೆ. ಸೊ ಇದಿಷ್ಟು ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.